ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಚೌತ್ ಎಂಬ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದವರು ಖಿಲ್ಜಿಗಳ, ಇಲ್ಲ ಮರಾಠರ, ಇಲ್ಲ ಮೊಘಲರ, ಇಲ್ಲ ತುಘಲಕರ. ಚೌತ್ ಎಂಬ ತೆರಿಗೆಯನ್ನು ಮರಾಠರು ಸಂಗ್ರಹಿಸುತ್ತಿದ್ದವರು ಅಂತ ಹೇಳ್ಬೋದಾಗಿದೆ. ಚೌತ್ ಎನ್ನುವುದು 17ನೇ ಮತ್ತು 18ನೇ ಶತಮಾನದಲ್ಲಿ ಭಾರತೀಯ ಉಪಖಂಡದಲ್ಲಿ ಮರಾಠ ಸಾಮ್ರಾಜ್ಯವು ಸಂಗ್ರಹಿಸುತ್ತಿದ್ದ ಪ್ರಮುಖ ತೆರಿಗೆಯಾಗಿದೆ. ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ಪದ್ಧತಿಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಿತು ಅಂತ ಹೇಳ್ಬೋದು. ಚೌತ್ ಪದದ ಅರ್ಥ 4ನೇ 1 ಭಾಗ ಅಥವಾ 25% ಆಗಿದೆ. ಮರಾಠರು ತಮ್ಮ ನೆರೆಯ ರಾಜ್ಯಗಳು ಅಥವಾ ಮರಾಠರ ಆಡಳಿತಕ್ಕೆ ಒಳಪಟ್ಟಿದ್ದ ಪ್ರದೇಶಗಳಿಂದ ಆಕ್ರಮಣ ಮಾಡದಿರಲು ಮತ್ತು ರಕ್ಷಣೆಯನ್ನ ನೀಡಲು ಈ ತೆರಿಗೆಯನ್ನ ವಸೂಲಿ ಮಾಡುತ್ತಿದ್ದರು ಅಂತ ಹೇಳ್ಬೋದಾಗಿದೆ. ಚೌತ್ ಜೊತೆ ಸರ್ದೇಶ್ಮುಖಿ ತೆರಿಗೆಯನ್ನ ಕೂಡ ಈ ಮರಾಠರು ವಸೂಲಿಯನ್ನ ಮಾಡುತ್ತಿದ್ದರು. ಇದು ಮರಾಠರು ಸಂಗ್ರಹಿಸುತ್ತಿದ್ದ ಇನ್ನೊಂದು ತೆರಿಗೆಯಾಗಿದ್ದು, ಇದು ಒಟ್ಟು ಆದಾಯದ 10% ಭಾಗವಾಗಿತ್ತು. ಮರಾಠರು ತಾವು ಆ ಪ್ರದೇಶದ ವಂಶ ಪಾರಂಪರ್ಯ ಸರ್ವೋಚ್ಚ ಮುಖ್ಯಸ್ಥರು ಎಂಬ ಹಕ್ಕಿನಿಂದ ಇದನ್ನ ಪಡೆಯುತ್ತಿದ್ದರು. ಮರಾಠರು ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ ತೆರಿಗೆಯನ್ನ ವಸೂಲಿ ಮಾಡ್ತಿದ್ರು ಅಂತ ತಿಳ್ಕೋಬಹುದಾಗಿದೆ. ದೆಹಲಿ ಸುಲ್ತಾನರು ಕರಾಚ್ ಅಂದ್ರೆ ಭೂ ತೆರಿಗೆಯಾಗಿತ್ತು. ಜಜಿಯಾ ಧಾರ್ಮಿಕ ತೆರಿಗೆ, ಜಕಾತ್ ಎಂಬ ತೆರಿಗೆಗಳನ್ನ ಈ ದೆಹಲಿ ಸುಲ್ತಾನರು ತೆಗೆದುಕೊಳ್ಳುತ್ತಿದ್ದರು ಅಂತ ಹೇಳ್ಬೋದಾಗಿದೆ. ವಿಜಯನಗರ ಸಾಮ್ರಾಜ್ಯದವರು ಶಿಸ್ತು ಅಂದ್ರೆ ಭೂಕಂದಾಯವನ್ನ ಪಡೆಯುತ್ತಿದ್ರು ಅಂತ ಹೇಳ್ಬೋದಾಗಿದೆ. ಮೊಘಲರು ಜಬ್ದಿ ಪದ್ಧತಿ ಅಂದ್ರೆ ದಹಶಾಲಾ ವ್ಯವಸ್ಥೆಯ ತೆರಿಗೆಯನ್ನ ಪಡ್ಕೋತಿದ್ರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬಿಜಾಪುರದ ಗೋಲ ಗುಮ್ಮಟವು ಇವರ ಗೋರಿಯ ಮೇಲೆ ಕಟ್ಟಲಾಗಿದೆ. ಇಬ್ರಾಹಿಂ ಆದಿಲ್ ಶಾನ, ಇಲ್ಲ ಕುತುಬ್ ಶಾನ, ಇಲ್ಲ ಇಸ್ಮಾಯಿಲ್ ಆದಿಲ್ ಶಾನ, ಇಲ್ಲ ಯಾರು ಅಲ್ವಾ? ಇದಕ್ಕೆ ಯಾವ್ದು ಆನ್ಸರ್ ಆಗುತ್ತೆ? ಇವರಲ್ಲಿ ಯಾರು ಅಲ್ಲ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಬಿಜಾಪುರದ ಅಂದ್ರೆ ವಿಜಯಪುರದ ಪ್ರಸಿದ್ಧ ಗೋಳ ಗುಮ್ಮಟವನ್ನ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದಾಗಿದೆ. ಇದರ ನಿರ್ಮಾಣವನ್ನ ನೋಡೋದಾದ್ರೆ 17ನೇ ಶತಮಾನದಲ್ಲಿ ಅಂದ್ರೆ ಸುಮಾರು 656ರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ಬೋದಾಗಿದೆ. ಇದರ ವಿಶೇಷತೆಯನ್ನು ನೋಡೋದಾದ್ರೆ ಇದು ಜಗತ್ತಿನ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಅಂದ್ರೆ ವಿಸ್ಪರಿಂಗ್ ಗ್ಯಾಲರಿಯನ್ನ ಕಾಣಬಹುದಾಗಿರುತ್ತೆ. ಇಲ್ಲಿನ ಗ್ಯಾಲರಿಯಲ್ಲಿ ಮೆಲ್ಲಗೆ ಮಾತನಾಡಿದರೂ ಕೂಡ ಗುಮ್ಮಟದ ಇನ್ನೊಂದು ಬದಿಯಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತದೆ ಮತ್ತು ಶಬ್ದವು 7 ಬಾರಿ ಪ್ರತಿಧ್ವನಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಫಸ್ಟ್ನೇ ಕಾಲಮಲ್ಲಿ ನೋಡೋದಾದ್ರೆ ಸ್ಮಾರಕಗಳನ್ನ ಕೊಟ್ಟಿದ್ದಾರೆ, 2ನೇ ಕಾಲಮಲ್ಲಿ ನಿರ್ಮಿಸಿದವರು ಕೊಟ್ಟಿದ್ದಾರೆ, 3ನೇ ಕಾಲಮಲ್ಲಿ ಸ್ಥಳವನ್ನ ಕೊಟ್ಟಿದ್ದಾರೆ. ಈ ಗೋಲ ಗುಮ್ಮಟವನ್ನ ನಿರ್ಮಿಸಿದವರು ಮೊಹಮ್ಮದ್ ಆದಿಲ್ ಶಾ ರವರಾಗಿದ್ದಾರೆ. ಇದು ಬಿಜಾಪುರದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಇಬ್ರಾಹಿಂ ರೋಜಾ ಇದನ್ನ 2ನೇ ಇಬ್ರಾಹಿಂ ಆದಿಲ್ ಶಾ ರವರು ಈ ವಿಜಯಪುರದಲ್ಲಿ ನಿರ್ಮಿಸಿದರು ಅಂತ ಹೇಳ್ಬೋದಾಗಿದೆ. ಜಾಮಿ ಮಸೀದಿ ಇದನ್ನ ಆಲಿ ಆದಿಲ್ ಶಾ ರವರು ನಿರ್ಮಿಸಿದರು. ಇದು ಕೂಡ ಬಿಜಾಪುರದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಹಾತ್ಮ ಗಾಂಧೀಜಿಯವರು ಹೊರತಂದ ವಾರ್ತಾ ಪತ್ರಿಕೆ ಯಾವುದು? ಇಂಡಿಯನ್ ಒಪಿನಿಯನ್, ಇಲ್ಲ ಕೇಸರಿನ, ಇಲ್ಲ ದಿ ನ್ಯಾಷನಲ್ ಹೆರಾಲ್ಡ, ಇಲ್ಲ ಸಾಮ್ನಾನ. ಮಹಾತ್ಮ ಗಾಂಧೀಜಿಯವರು ಹೊರತಂದ ವಾರ್ತಾ ಪತ್ರಿಕೆ ಇಂಡಿಯನ್ ಒಪಿನಿಯನ್ ಆಗಿದೆ ಅಂತ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರು 1903ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನ ಪ್ರಾರಂಭಿಸಿದರು. ಅಲ್ಲಿನ ಭಾರತೀಯರ ಹಕ್ಕುಗಳಿಗಾಗಿ ಹೋರಾಡಲು ಮತ್ತು ಜನಾಂಗೀಯ ತಾರತಮ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಇದು ಪ್ರಮುಖ ವೇದಿಕೆಯಾಗಿತ್ತು ಅಂತ ಹೇಳ್ಬೋದಾಗಿದೆ. ಗಾಂಧೀಜಿಯವರು ನಡೆಸಿದ ಇತರ ಪತ್ರಿಕೆಯನ್ನು ನೋಡೋದಾದ್ರೆ ಯಂಗ್ ಇಂಡಿಯಾ ಇದು ಇಂಗ್ಲಿಷ್ ಭಾಷೆಯ ಪತ್ರಿಕೆಯಾಗಿದೆ. ಹರಿಜನ ಪತ್ರಿಕೆ ಸಾಮಾಜಿಕ ಸುಧಾರಣೆಗಾಗಿ ಹೊರತಂದ ಪತ್ರಿಕೆಯಾಗಿದೆ. ನವಜೀವನ ಪತ್ರಿಕೆ ಇದು ಗುಜರಾತ್ ಮತ್ತು ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುತ್ತಿದ್ದ ಪತ್ರಿಕೆ ಅಂತ ಹೇಳ್ಬೋದಾಗಿದೆ.
ಕೇಸರಿ ಪತ್ರಿಕೆಯ ಬಗ್ಗೆ ನೋಡ್ತಾ ಹೋದ್ರೆ ಇದನ್ನ ಬಾಲಗಂಗಾಧರ್ ತಿಲಕ್ ಅವರು ಮರಾಠಿ ಭಾಷೆಯಲ್ಲಿ ಪ್ರಾರಂಭಿಸಿದರು. ದಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಜವಾಹರಲಾಲ್ ನೆಹರು ಅವರು ಸ್ಥಾಪಿಸಿದರು ಅಂತ ಹೇಳ್ಬೋದಾಗಿದೆ. ಸಾಮ್ನ ಪತ್ರಿಕೆಯ ಬಗ್ಗೆ ನೋಡ್ತಾ ಹೋದ್ರೆ ಇದು ಮಹಾರಾಷ್ಟ್ರದ ಶಿವಸೇನಾ ಪಕ್ಷದ ಮುಖವಾಣಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಇದನ್ನ ಬಾಲ್ ಠಾಕ್ರೆ ಅವರು ಸ್ಥಾಪಿಸಿದರು. ಮೊದಲನೇ ಕಾಲಮಲ್ಲಿ ನಿಯತಕಾಲಿಕೆ ಅಥವಾ ಪತ್ರಿಕೆಯನ್ನ ಕೊಟ್ಟಿದ್ದಾರೆ. ಎರಡನೇ ಕಾಲಮಲ್ಲಿ ಸ್ಥಾಪಕರು ಅಥವಾ ಸಂಪಾದಕರನ್ನ ಕೊಟ್ಟಿದ್ದಾರೆ. ದಿ ಒಪಿನಿಯನ್ ಪತ್ರಿಕೆಯನ್ನ ಮಹಾತ್ಮ ಗಾಂಧೀಜಿಯವರು ಸ್ಥಾಪಿಸಿದರು ಅಂತ ಹೇಳ್ಬೋದಾಗಿದೆ. ಈ ಮರಾಠ ಮತ್ತು ಕೇಸರಿಯನ್ನ ಬಾಲಗಂಗಾಧರ ತಿಲಕ್ ಅವರು ಸ್ಥಾಪಿಸಿದರು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಯನ್ನ ಅನಿ ಬೆಸೆಂಟ್ ಅವರು ಆರಂಭಿಸಿದರು ಅಂತ ಹೇಳ್ಬೋದಾಗಿದೆ. ಈ ಮೂಕನಾಯಕ ಪತ್ರಿಕೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರಂಭಿಸಿದರು. ಬಂಗಾಳ ಗೆಜೆಟ್ ಪತ್ರಿಕೆಯನ್ನ ಜೇಮ್ಸ್ ಆಗಸ್ಟ್ ಇಕ್ಕಿ ಅವರು ಆರಂಭಿಸಿದರು. ಈ ಬೆಂಗಾಲ್ ಗೆಜೆಟ್ ಭಾರತದ ಮೊದಲ ಪತ್ರಿಕೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಾನಿಷ್ಕನ ಆಸ್ಥಾನದ ವೈದ್ಯರು ಯಾರು? ಅಶ್ವಘೋಷನ, ಇಲ್ಲ ಚರಕನ, ಇಲ್ಲ ನಾಗಸೇನನ, ಇಲ್ಲ ಶುಶ್ರುತನ? ಕಾನಿಷ್ಕನ ಆಸ್ಥಾನದ ವೈದ್ಯರು ಚರಕರಾಗಿದ್ದರು ಅಂತ ಹೇಳ್ಬೋದಾಗಿದೆ. ವಿವರಣೆಯನ್ನ ನೋಡ್ತಾ ಹೋದ್ರೆ, ಕುಷಣ ವಂಶದ ಪ್ರಸಿದ್ಧ ದೊರೆ ಕಾನಿಷ್ಕನ ಆಸ್ಥಾನದಲ್ಲಿ ಈ ಚರಕರು ಪ್ರಮುಖ ವೈದ್ಯರಾಗಿದ್ದರು. ಇವರನ್ನ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂದರೆ ಫಾದರ್ ಆಫ್ ಇಂಡಿಯನ್ ಮೆಡಿಸಿನ್ ಎಂದು ಕರೆಯಲಾಗುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಆಯುರ್ವೇದದ ಅತ್ಯಂತ ಪ್ರಾಚೀನ ಮತ್ತು ಅಧಿಕೃತ ಗ್ರಂಥವಾದ ಚರಕ ಸಂಹಿತೆಯನ್ನ ಈ ಚರಕರು ರಚಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಚರಕರ ಕೊಡುಗೆಯನ್ನು ನೋಡೋದಾದ್ರೆ, ರೋಗಗಳ ಪತ್ತೆ ಹಚ್ಚುವಿಕೆ, ಚಿಕಿತ್ಸೆ ಮತ್ತು ಮಾನವ ಶರೀರಶಾಸ್ತ್ರದ ಬಗ್ಗೆ ಇವರು ಆಳವಾದ ಸಂಶೋಧನೆಯನ್ನ ನಡೆಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇತರ ಆಯ್ಕೆಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ, ಅಶ್ವಘೋಷ ಇವರು ಕಾನಿಷ್ಕನ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ಮತ್ತು ದಾರ್ಶನಿಕರಾಗಿದ್ದರು. ಇವರು ಬುದ್ಧನ ಜೀವನ ಚರಿತ್ರೆಯಾದ ಬುದ್ಧ ಚರಿತ್ರೆಯನ್ನ ಬರೆದಿದ್ದಾರೆ ಅಂತ ಹೇಳ್ಬೋದಾಗಿದೆ. ನಾಗಸೇನನ ಬಗ್ಗೆ ನೋಡೋದಾದ್ರೆ, ಇವರು ಒಬ್ಬ ಪ್ರಸಿದ್ಧ ಬೌದ್ಧ ಭಿಕ್ಷುಗಳಾಗಿದ್ದರು. ಇಂಡೋ ಗ್ರೀಕ್ ದೊರೆಯಾದ ಮಿನೆಂಡರ್ನ ಪ್ರಶ್ನೆಗಳಿಗೆ ಉತ್ತರಿಸಿದ ಇವರ ಸಂಭಾಷಣೆಗಳು ಮಿಲಿಂದ ಪನ್ನಹ ಎಂಬ ಗ್ರಂಥದಲ್ಲಿವೆ ಅಂತ ಹೇಳ್ಬೋದಾಗಿದೆ. ಶುಶ್ರುತರ ಬಗ್ಗೆ ನೋಡೋದಾದ್ರೆ, ಭಾರತೀಯ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಸರ್ಜರಿ ಎಂದು ಕರೆಯಲಾಗುತ್ತದೆ. ಇವರು ಶುಶ್ರುತ ಸಂಹಿತೆಯನ್ನ ಬರೆದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕನಿಷ್ಕನ ಆಸ್ಥಾನದಲ್ಲಿದ್ದ ಪ್ರಮುಖ ಕವಿಗಳ ಪಟ್ಟಿ ಕೆಳಗಿನಂತೆ ಇದೆ. ಫಸ್ಟ್ನೇ ಪಟ್ಟಿಯಲ್ಲಿ ವ್ಯಕ್ತಿ ಕೊಟ್ಟಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ವಿಶೇಷತೆಯನ್ನ ಕೊಟ್ಟಿದ್ದಾರೆ. ಚರಕ ವೈದ್ಯ ಮತ್ತು ಆಯುರ್ವೇದ ತಜ್ಞನಾಗಿದ್ದನು. ಅಶ್ವಘೋಷ ಸಾಹಿತಿಯಾಗಿದ್ದು ಬುದ್ಧ ಚರಿತ್ರದ ಕರ್ತು ಆಗಿದ್ದಾನೆ ಅಂತ ಹೇಳ್ಬೋದಾಗಿದೆ. ವಸುಮಿತ್ರ ಬೌದ್ಧ ವಿದ್ವಾಂಸನಾಗಿದ್ದು 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿದ್ದನು ಅಂತ ಹೇಳ್ಬೋದು. ನಾಗಚಂದ್ರ ದಾರ್ಶನಿಕ ಮತ್ತು ವಿಜ್ಞಾನಿಯಾಗಿದ್ದ. ಶೂನ್ಯವಾದ ಸಿದ್ಧಾಂತವನ್ನ ಈ ನಾಗಚಂದ್ರ ಮಂಡಿಸಿದ್ದನು ಅಂತ ಹೇಳ್ಬೋದು.